ಸ್ನೇಹಿತರೆ ನಮಸ್ಕಾರ. ಎಲ್ಲರೂ ಕೂಡ ಪ್ರೀತಿಸೋದು ಯಾಕೆ ಹೇಳಿ? ನಮ್ಮ ಮದುವೆ ಆಗಬೇಕು, ನಮ್ಮ ಸಂಸಾರ ಸುಂದರವಾಗಿರಬೇಕು, ನಾವು ಕೂಡ ಇತರರಂತೆ ಖುಷಿ ಖುಷಿಯಾಗಿ ಜೀವನವನ್ನು ಸಾಗಿಸಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಪ್ರೀತಿ ಹುಟ್ಟುತ್ತೆ. ಪ್ರೀತಿ ಹುಟ್ಟೋಕ್ಕೆ ಕಾರಣ ಇರದೇ ಇರ್ಬೋದು, ಬಟ್ ಪ್ರೀತಿ ಹುಟ್ಟಿದ ಮೇಲೆ ಅದನ್ನು ಮದುವೆವರೆಗೆ ಕರ್ಕೊಂಡು ಹೋಗಿ ದಾಂಪತ್ಯವಾಗಿಸೋಕೆ ಸಾಕಷ್ಟು ಪರಿಶ್ರಮಗಳಿರ್ತವೆ. ಆ ಎಲ್ಲ ಪರಿಶ್ರಮಗಳನ್ನು ಹಾಕಿ ಪ್ರೀತಿಸಿ ಮದುವೆ ಆಗಿ ಒಂದಷ್ಟು ವರ್ಷಗಳ ಕಾಲ ಒಟ್ಟಿಗೆ ಇದ್ದು, ಆ ಒಟ್ಟಿಗೆ ಇದ್ದಂಥ ಸಂದರ್ಭದಲ್ಲಿ ಹೊರಗಡೆ ಜಗತ್ತಿಗೆ ಒಂದು ರೀತಿ, ಒಳಗಡೆ ನಿಜವಾದಂತಹ ಇರುವಂಥ ರೀತಿಯ ಬೇರೆ ರೀತಿ ಅನ್ನೋದು ಗೊತ್ತಾಗುವಾಗ ಕಾಲವೇ ಮಿಂಚಿ ಹೋಗಿರ್ತದೆ. ಹೌದು, ನಾನು ಯಾವಾಗ ಯಾರ ಬಗ್ಗೆ ಮಾತನಾಡ್ತಿದ್ದೇನೆ, ಯಾವ ವಿಚಾರದ ಬಗ್ಗೆ ಮಾತನಾಡ್ತಿದ್ದೇನೆ ಅನ್ನೋದು ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗಿರುತ್ತೆ. ನಾನು ಮಾತನಾಡ್ತಿರೋದು ನೋ ಡೌಟ್ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ನಡುವೆ. ಈ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿಯ ಬಗ್ಗೆನೇ ನಾನಿವಾಗ ಮಾತನಾಡ್ತಾ ಇರೋದು. ಅಷ್ಟಕ್ಕೂ ಈ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಪ್ರೀತಿಸಿ ಮದುವೆ ಮಾಡಿಕೊಂಡವರು. 1-1.5 ವರ್ಷಗಳ ಕಾಲ ಪ್ರೀತಿಸಿ ನಂತರ ಬಹಿರಂಗವಾಗಿ ಪ್ರಪೋಸನ್ನು ಮಾಡಿ, ಆ ಬಹಿರಂಗ ಪ್ರಪೋಸನ್ನು ಒಪ್ಪಿ ಮದುವೆಯನ್ನು ಕೂಡ ಆದ ಬಳಿಕ ಸುಮಾರು ಒಂದು 4 ವರ್ಷಗಳ ಕಾಲ ದಾಂಪತ್ಯವನ್ನು ಸಾಗಿಸ್ತಾನೆ ಬಂದರು. ಆದರೆ ಒಂದು ದಿನ ಇದ್ದಕ್ಕಿದ್ದಂತೆ ಕಳೆದ ವರ್ಷ ಇಲ್ಲ, ನಾವು ಬೇರೆ ಬೇರೆ ಆಗ್ತಿದ್ದೀವಿ ಎನ್ನುವಂತಹ ಶಾಕಿಂಗ್ ಸಮಾಚಾರವನ್ನು ಕೊಟ್ಬಿಟ್ರು. ಯಾವಾಗ ಈ ರೀತಿಯಾದಂಥ ಶಾಕಿಂಗ್ ಸಮಾಚಾರವನ್ನು ಕೊಟ್ಟರೋ ಎಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಆಗಿ ಹೋಗಿದ್ರು, ದಿಗ್ಭ್ರಮೆಗೆ ಒಳಗಾಗಿದ್ರು. ಏನಪ್ಪ ಇದು ಹಿಂಗಾಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅಚ್ಚರಿಪಟ್ಟಿದ್ರು. ಅದಾದ ಬಳಿಕ ಕಳೆದ ಕೆಲವು ತಿಂಗಳುಗಳ ಹಿಂದೆ ಈಗ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಮಾಜಿ ಪತಿ ಪತ್ನಿಗಳಾಗಿದ್ದಾರೆ. ಇಬ್ಬರು ಕೂಡ ಡಿವೋರ್ಸನ್ನು ಮಾಡಿಕೊಂಡಿದ್ದಾರೆ. ಆದರೆ ಈ ಡಿವೋರ್ಸ್ ಆದ ಬಳಿಕ ಈಗ ಮೊಟ್ಟ ಮೊದಲ ಬಾರಿಗೆ ಇದೇ ಚಂದನ್ ಶೆಟ್ಟಿ ಕೆಲವೊಂದಷ್ಟು ವಿಚಾರಗಳನ್ನು ಮುಕ್ತವಾಗಿ ಹಂಚಿಕೊಂಡಿದ್ದಾರೆ. ಅದರಲ್ಲಿ ಒಂದು ವೆರಿ ಶಾಕಿಂಗ್ ಸಮಾಚಾರ ಇದೆ. ಅದೇನು ಅಂತ ಹೇಳಿದ್ರೆ, ಈ ಚಂದನ್ ಶೆಟ್ಟಿ ಹೊರಗಡೆ ಜಗತ್ತಿನಲ್ಲಿ ಒಂದು ರೀತಿ, ಒಳಗಡೆ ಪತ್ನಿಯ ಜೊತೆಗೆ ಇದ್ದಿದ್ದೇ ಬೇರೆ ರೀತಿ ಅನ್ನೋದನ್ನು ಸ್ವತಃ ಅವರೇ ಬಾಯ್ಬಿಟ್ಟು ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬಗೆ ಬಗೆಯ ರೀಲ್ಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಿದ್ದಂಥ ಗಂಡ ಹೆಂಡತಿ ಈ ರೀಲ್ಸ್ಗೋಸ್ಕರ ಮಾತ್ರ ಒಟ್ಟಿಗೆ ಇರ್ತಿದ್ರು, ರೀಲ್ಸ್ಗೋಸ್ಕರ ಮಾತ್ರ ಜೊತೆಯಾಗಿ ಈ ಮೀಡಿಯಾಗಳ ಮುಂದೆ ಅಥವಾ ಕ್ಯಾಮ್ರಾಗಳ ಮುಂದೆ ಫೇಸ್ ಮಾಡ್ತಾಯಿದ್ರು. ಒಳಗಡೆ ಇದ್ದಿದ್ದೇ ಬೇರೆ ರೀತಿ ಅನ್ನೋದನ್ನು ಸ್ವತಃ ಚಂದನ್ ಶೆಟ್ಟಿಯೇ ಒಪ್ಕೊಂಡಿದ್ದಾರೆ. ಹಾಗಾದರೆ ಏನು ಹೇಳಿದ್ದಾರೆ, ಆ 4 ವರ್ಷದ ದಾಂಪತ್ಯ ಹೇಗಿತ್ತು ಅನ್ನೋದ್ರ ಬಗ್ಗೆ ಅವರ ಮಾತುಗಳನ್ನು ಕೇಳಿದ್ರೆ ಬಹುಶಃ ಎಲ್ಲವೂ ಕೂಡ ಅರ್ಥ ಆಗ್ತಾ ಹೋಗುತ್ತೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಹೇಳ್ತಾ, ಒಮ್ಮೊಮ್ಮೆ ಎಲ್ಲರ ಕಣ್ಣಿಗೆ ಕಾಮಿಡಿ ಪೀಸ್ಗಳಂತೆ ಕಾಣ್ತಾ ಇದ್ದವರು ನೋಡುತ್ತಿದ್ದಂತೆ ಹೇಳಿ ಮಾಡಿಸಿದಂತಹ ಬದುಕನ್ನು ರೂಪಿಸಿಕೊಂಡು ಲೇವಡಿ ಮಾಡೋರ ಮುಂದೆ ಗೆದ್ದು ಬಿಗ್ತಾರೆ. ಇನ್ನೂ ಕೆಲವೊಮ್ಮೆ ತುಂಬಾ ಇಷ್ಟಪಟ್ಟು ಮುಂದೆ ಗೆದ್ದು ಬೀಗ್ತಾರೆ ಕೂಡ. ಇನ್ನೂ ಕೆಲವರು ಪ್ರೀತಿಸಿ ಮದುವೆಯಾಗಿ ಕಷ್ಟಪಟ್ಟು ಮದುವೆಯನ್ನು ಕೂಡ ಆಗ್ತಾರೆ. ಮದುವೆಯನ್ನು ಆದ ಬಳಿಕ ಒಬ್ಬರನ್ನೊಬ್ಬರು ಬಿಟ್ಟಿರೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ರೀತಿಯಲ್ಲಿ ಜಗತ್ತಿನ ಎದುರು ಒಂದು ರೀತಿಯಲ್ಲಿ ಧಿಕ್ಕರಿಸಿ ಎಲ್ಲವನ್ನು ಕೂಡ ವಿರೋಧಿಸಿ ಜೊತೆಗೆ ಇರ್ತಾರೆ. ಆದರೆ ಜೊತೆಯಾದಂಥ ಕೆಲವೇ ದಿನಗಳಲ್ಲಿ ದೂರವಾಗ್ತಾರೆ ಅಂತವರು ಅಂತ ಹೇಳಿದ್ರೆ ವೆರಿ ಶಾಕಿಂಗ್ ಅಲ್ವಾ? ಇಲ್ಲಿ ನಿವೇದಿತಾ ಮತ್ತು ಚಂದನ್ ನಡುವೆ ಆಗಿದ್ದು ಕೂಡ ಇದೆ. ಇಂಥ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ದೂರವಾಗಿ ಸರಿಯಾಗಿ 1 ವರ್ಷ ಆಗ್ತಾ ಬಂತು. ಆದರೆ ಇವತ್ತು ಕೂಡ ಇವರ ವಿಚ್ಛೇದನದ ವಿಚಾರ ಚರ್ಚೆ ಆಗ್ತಾನೇ ಇದೆ. ಅನೇಕರಲ್ಲಿ ಕುತೂಹಲ ಕಡಿಮೆ ಆಗಿಲ್ಲ. ಇವತ್ತೂ ಕೂಡ ಇಬ್ಬರು ದೂರವಾಗಿದ್ದು ಮನಸ್ತಾಪ ಶುರುವಾಗಿದ್ದು ಎಲ್ಲಿಂದ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಎಲ್ಲರಲ್ಲೂ ಕೂಡ ಇದ್ದೇ ಇರ್ತದೆ. ಇದಕ್ಕೆ ಕೈಗನ್ನಡಿ ಎನ್ನುವಂತೆ ಸದ್ಯ ಒಂದು ಇಂಟರ್ವ್ಯೂನಲ್ಲಿ ಮಾತನಾಡಿರುವಂಥ ಚಂದನ್ ಶೆಟ್ಟಿ ಈ ವಿಚ್ಛೇದನದ ಕುರಿತು ಎದುರಾದಂಥ ಪ್ರಶ್ನೆಗಳಿಗೆ ಒಂದು ಸ್ಪಷ್ಟವಾದಂಥ ಉತ್ತರ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಕೆಲವೊಂದು ವಿಚಾರಗಳಿಗೆ ಇಲ್ಲ, ನಾನು ಉತ್ತರ ಕೊಡಲ್ಲ ಅಂತ ಹೇಳಿ ಕೆಲವೊಂದು ವಿಚಾರಗಳನ್ನು ಅವರೇ ಬಾಯಿಬಿಟ್ಟಿದ್ದಾರೆ. ಆ ಬಾಯಿಬಿಟ್ಟಂತಹ ವಿಚಾರಗಳಲ್ಲಿ ಕೆಲವೊಂದು ಶಾಕಿಂಗ್ ಮತ್ತು ಸರ್ಪ್ರೈಸಿಂಗ್ ಕೂಡ ಇದ್ದಾವೆ. ಮದುವೆ ಆದಂತಹ ಮೊದಲಲ್ಲಿ ಅಂದರೆ ಚಂದನ್ ಮತ್ತು ನಿವೇದಿತಾ ಮದುವೆ ಆದಂತಹ ಮೊದಲ 3 ವರ್ಷ ಎಲ್ಲವೂ ಕೂಡ ತುಂಬ ಚೆನ್ನಾಗಿತ್ತಂತೆ. ಇಬ್ಬರದು ಕೂಡ ಒಂದು ರೀತಿಯಲ್ಲಿ ಹನಿಮನ್ ಪೀರಿಯಡ್ ಅಲ್ವಾ? ತುಂಬ ಚೆನ್ನಾಗಿತ್ತು. ಎಲ್ಲವೂ ಕೂಡ ಹೊಸದು, ಜೀವನದ ಶೈಲಿ ಹೊಸದು, ಬದುಕು ಹೊಸದು, ಬದುಕುವಂಥ ರೀತಿ ಹೊಸದು, ಜೊತೆಗೆ ಬದುಕಿಗೆ ಸಿಕ್ಕಂಥ ಸಂಗಾತಿಯೂ ಕೂಡ ಹೊಸಬಳು. ಹಾಗಾಗಿ ಮೊದಲ 3 ವರ್ಷ ಸುಂದರವಾಗಿಯೇ ಇತ್ತು. ಈ ಹೂವಿನ ಹಾಸಿಗೆಯ ಮೇಲೆ ನಡಿಗೆ ಅಂತೇಳಿ ಹೇಳ್ತಾರಲ್ಲ, ಹಾಗಿತ್ತು. ಅದಾದಮೇಲೆ ಗೊತ್ತಾಗಿದ್ದು ಆ ಹೂವಿನ ಕೆಳಗಡೆ ಇರುವಂತಹ ಮುಳ್ಳುಗಳೆಷ್ಟು ಅಂತೇಳಿ. ಹೌದು, ಇಬ್ಬರ ನಡುವೆ 3 ವರ್ಷ ಎಲ್ಲವೂ ಕೂಡ ಚೆನ್ನಾಗಿತ್ತು. 4ನೇ ವರ್ಷಕ್ಕೆ ಬರುವಾಗ ಚಿಕ್ಕ ಪುಟ್ಟದಾಗಿ ಭಿನ್ನಾಭಿಪ್ರಾಯಗಳು ಶುರುವಾದವು. ಎಲ್ಲಿವರೆಗೆ ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕ ವಿಚಾರಗಳನ್ನು ಕೂಡ ದೊಡ್ಡದು ಮಾಡುವಂಥ ಪ್ರಮೇಯ ನಿರ್ಮಾಣ ಆಯಿತು. ಇಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ಹೇಳುವಂಥ ವಿಚಾರ ಅರಿವು ಮಾಡೋದಕ್ಕೆ ಆಗ ಶುರುವಾಯಿತು.
ಇನ್ನು ನಮ್ಮ ರೀಲ್ಸ್ ನೋಡಿದಂಥ ಅನೇಕರು ನಾವು ಚೆನ್ನಾಗಿದ್ದೀವಿ ಅಂತೇಳಿ ಅಂದ್ಕೊಳ್ತಾ ಇದ್ರು. ಆದರೆ ಈ ಖುಷಿ ರೀಲ್ಸ್ಗಳಿಗೆ ಮಾತ್ರ ಸೀಮಿತವಾಗಿತ್ತು ಅನ್ನೋದನ್ನು ಚಂದನ್ ಶೆಟ್ಟಿ ಬಾಯ್ಬಿಟ್ಟು ಹೇಳುವಾಗ ಎಲ್ರಿಗೂ ಕೂಡ ವೆರಿ ಸರ್ಪ್ರೈಸಿಂಗ್ ಅಂತೇಳಿ ಅನಿಸುತ್ತೆ. ಯಾಕಂತ ಹೇಳಿದ್ರೆ ನೀವೇ ನೋಡಿ, ಈ ಯಾವುದಾದ್ರೂ ಒಂದು ರೀಲ್ಸ್ನಲ್ಲಿ, ಒಂದೇ ಒಂದು ಫೋಟೋದಲ್ಲಿ ಇವರಿಬ್ಬರ ನಡುವೆ ಮನಸ್ತಾಪ ಇದೆ, ಇವರಿಬ್ಬರು ಚೆನ್ನಾಗಿಲ್ಲ, ರೀಲ್ಸ್ಗೋಸ್ಕರ ಮಾಡ್ತಿರುವಂತಹ ಒಂದು ಜೋಡಿಯ ನೃತ್ಯ ಇದು, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ, ಆ ರೀತಿ ಎಲ್ಲಾದರೂ ಅನಿಸುತ್ತಾ? ಇಲ್ಲ ಅಲ್ವಾ? ಇಬ್ಬರು ಕೂಡ ತುಂಬ ಚೆನ್ನಾಗಿದ್ದಾರೆ, ತುಂಬ ಅನ್ಯೋನ್ಯವಾಗಿದ್ದಾರೆ, ತುಂಬ ಒಬ್ರನ್ನೊಬ್ಬರು ಪ್ರೀತಿಸ್ತಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಇರೋ ರೀತಿಯಲ್ಲಿ ಈ ಎಲ್ಲ ರೀಲ್ಸ್ಗಳು ಕೂಡ ಕಾಣಿಸ್ತವೆ. ಆದರೆ ಈಗಲೇ ನಮಗೆ ಅದು ಗೊತ್ತಾಗ್ತಿರೋದು, ಅದು ಕೂಡ ಚಂದನ್ ಹೇಳಿದ ಬಳಿಕ ಗೊತ್ತಾಗ್ತಿರೋದು, ಮೊದಲಿಗೆ ಎಲ್ಲವೂ ಕೂಡ ಚೆನ್ನಾಗಿತ್ತು, ಅದಾದಮೇಲೆ ಒಂದೊಂದೇ ಹಳಿ ತಪ್ತಾ ಹೋಯಿತು. ಎಷ್ಟು ಸುಂದರವಾಗಿ ರೀಲ್ಸ್ ಮಾಡ್ತಿದ್ದವರ ನಡುವೆ ಒಂದು ರೀತಿಯಲ್ಲಿ ಭಿನ್ನಾಭಿಪ್ರಾಯ ಮೂಡಿ, ಅಂದರೆ ಹೊರಗಡೆ ಜಗತ್ತಿಗೆ ತುಂಬ ಚೆನ್ನಾಗಿದ್ದಾರೆ, ತುಂಬ ಅನ್ಯೋನ್ಯವಾಗಿದ್ದಾರೆ ಅಂತೇಳಿ, ಬಟ್ ಒಳಗಡೆ ಇವ್ರು ಇರೋದೇ ಬೇರೆ ರೀತಿ ಅನ್ನೋದನ್ನು ನಂತರ ಈಗ ಬಾಯ್ಬಿಟ್ಟು ಹೇಳಿದ್ದಾರೆ. ಅಂದರೆ ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಇಲ್ಲಿ ಈ ನಿವೇದಿತಾ ಗೌಡ ಚಂದನ್ ಅವರನ್ನು ಯಾವ ರೀತಿ ಯಾಮರಿಸ್ತಾ ಬಂದಿದ್ರು, ಚಂದನ್ ಕೂಡ ನಿವೇದಿತಾಳನ್ನು ಯಾವ ರೀತಿ ನಡೆಸ್ಕೊಳ್ತಾ ಇದ್ರು ಅಂಥೇಳಿ. ಅಂದರೆ ಅನಿವಾರ್ಯ, ಹೊರಗಡೆ ಜಗತ್ತಿಗೋಸ್ಕರ ನಾವು ಚೆನ್ನಾಗಿದ್ದೀವಿ, ತುಂಬ ಅನ್ಯೋನ್ಯವಾಗಿದ್ದೀವಿ ಅನ್ನೋದನ್ನು ತೋರಿಸ್ತಾರೆ, ಬಟ್ ಒಳಗಡೆ ಇದ್ದಿದ್ದೇ ಬೇರೆ ರೀತಿ. ಮೊದಲು ಕೂಡ ನಾನು ಯಾರನ್ನು ದೂಷಿಸಿಲ್ಲ, ಈಗಲೂ ಕೂಡ ದೂಷಿಸೋದಿಲ್ಲ, ಮುಂದೆಯೂ ಕೂಡ ಬ್ಲೇಮ್ ಗೇಮ್ನ ನಾನು ಮಾಡೋದಿಲ್ಲ. ಯಾಕಂದರೆ ಪರಸ್ಪರ ಕೆಸರು ಎರಚಾಚ್ಕೊಂಡು ಗಲೀಜು ಮಾಡಿಕೊಂಡ್ರೆ ಗಲೀಜಾಗೋದು ನಾವೇ. ನೋಡೋರಿಗೆ ಅದು ಅಸಹ್ಯ ಅಂತೇಳಿ ಅನಿಸುತ್ತೆ. ಯಾಕಂದರೆ ನಾವು ಹಲವಾರು ಡಿವೋರ್ಸ್ಗಳನ್ನು ನೋಡಿದ್ದೀವಿ, ಜಗಳ ಮಾಡಿಕೊಂಡು ದೂರ ಆಗಿರೋರನ್ನು ಕೂಡ ನೋಡಿದ್ದೀವಿ. ಇನ್ನು ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಜೀವನದ ಈ ಹಂತದಲ್ಲಿ ಇದೆಲ್ಲ ಮಾಡಿಕೊಳ್ಳುವಂಥ ಅವಶ್ಯಕತೆ ಕೂಡ ನನಗೆ ಇರಲಿಲ್ಲ. ಆದರೆ ಜೀವನ ದೊಡ್ಡದು, ನನ್ನ ಜೀವನ ಇದೆ. ನಿವೇದಿತಾ ಅವರದ್ದು ಇನ್ನೂ ಕೂಡ ಚಿಕ್ಕ ವಯಸ್ಸು, ಅವರದ್ದು ದೊಡ್ಡ ಬದುಕಿದೆ, ಇನ್ನೂ ಸಾಧನೆ ಮಾಡುವಂಥದ್ದು ತುಂಬಾ ಇದೆ ಅಂತ ಹೇಳ್ಬಿಟ್ಟು ಚಂದನ್ ಶೆಟ್ಟಿ ಸುವರ್ಣಗೆ ಕೊಟ್ಟಂಥ ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಪಾಡ್ಕಾಸ್ಟ್ನಲ್ಲಿ ಹೇಳ್ತಾರೆ. ಅಂದರೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಚಂದನ, ಎಲ್ಲೂ ಕೂಡ ಆಕೆ ಈ ಇವರಿಬ್ಬರ ಬದುಕೇನಿತ್ತು, ದಾಂಪತ್ಯ ಏನಿತ್ತು, ಅದನ್ನು ಮುನ್ನಡೆಸುವಂಥ ರೀತಿಯಲ್ಲಿ ಎಲ್ಲೂ ಕೂಡ ಕಾಣಿಸ್ಲಿಲ್ಲ. ಅವಳ ಲೈಫ್ ಸ್ಟೈಲು, ಅವಳು ಬದುಕ್ತಂಥ ರೀತಿ, ಅವಳ ಕನಸುಗಳು ಎಲ್ಲವೂ ಕೂಡ ಬೆಟ್ಟದಷ್ಟು ದೂರ ಇತ್ತು. ಅದು ನಿಲುಕಕ್ಕೆ ಸಾಧ್ಯವಾಗದೇ ಇರುವಂಥದ್ದು. ಆದರೂ ಕೂಡ ಪ್ರಯತ್ನಪಟ್ಟು ಎಲ್ಲವನ್ನು ಕೂಡ ಫುಲ್ಫಿಲ್ ಮಾಡೋದಕ್ಕೆ ಯತ್ನಿಸಿದ್ದಾರೆ. ಬಟ್ ಆಗಲಿಲ್ಲ. ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಹೊಂದಾಣಿಕೆ ಅನ್ನೋದೇ ಆಗ್ತಾ ಇರಲಿಲ್ಲ. ಡಿವೋರ್ಸ್ ಪಡೆಯುವಾಗ ನಿರ್ಧಾರ ಮಾಡಿದ್ವಿ, ಜೊತೆಯಲ್ಲೇ ಕುಳಿತು ಮಾತನಾಡಿದ್ವಿ. ನಾವಿಬ್ಬರು ಕೂಡ ಜೋಡಿಯಾಗಿದ್ದು ಅಥವಾ ಜೋಡಿಯಾಗಿ ಮಾಡುವಂತಹ ಜೀವನಕ್ಕಿಂತ ನಮ್ಮಿಬ್ಬರ ವೃತ್ತಿಗಳು ಮುಖ್ಯ ಅಂದಾದಾಗ ಇಬ್ಬರು ಕೂಡ ಬದುಕೋದೇ ಒಳ್ಳೆಯದು, ಅಂದರೆ ಬೇರೆ ಬೇರೆಯಾಗೆ ಬದುಕೋದು ಒಳ್ಳೆಯದು, ಅದೇ ರೀತಿ ಸರಿ ಅನ್ನೋದನ್ನು ಕೂಡ ತೀರ್ಮಾನಿಸಿ ನಾವಿಬ್ಬರು ಕೂಡ ಮೊದಲು ನಿರ್ಧಾರವನ್ನು ಮಾಡಿದ್ವಿ. ಇನ್ನು ನಾವು ಇಬ್ಬರು ಕೂಡ ಖುಷಿಯಾಗಿಲ್ಲ ಅನ್ನೋದು ನಮ್ಮ ಮನೆಯವರಿಗೆ ಗೊತ್ತಿತ್ತು. ಅವರ ಬಳಿ ಕೂಡ ಅನಂತರ ಈ ವಿಚಾರವನ್ನು ಚರ್ಚೆ ಮಾಡಿದ್ವಿ. ಅವರು ಕೂಡ ಎಲ್ಲವನ್ನು ಕೂಡ ಮಾಡೋದಕ್ಕಿಂತ ಮುನ್ನ ನಾನು ಮತ್ತು ನಿವೇದಿತಾ ಇಬ್ಬರು ಕೂಡ ಕುಳಿತು ಯಾವ ವಿಚಾರವನ್ನು ಮಾತನಾಡಬೇಕು, ಯಾವ ವಿಚಾರವನ್ನು ಮಾತನಾಡಬಾರ್ದು ಅಂತ ಹೇಳ್ಬಿಟ್ಟು ಫೈನಲ್ ಮಾಡಿಕೊಂಡು ಎಲ್ಲವನ್ನು ಕೂಡ ಡಿಟೇಲ್ ಆಗಿ ಚರ್ಚೆ ಮಾಡಿದ್ವಿ. ಅದಾದ ಬಳಿಕ ಇಂಥ ನಿರ್ಧಾರವನ್ನೊಂದು ತೆಗೆದುಕೊಂಡ್ವಿ ಅಂತ ಹೇಳ್ಬಿಟ್ಟು ಈಗ ಕಂಪ್ಲೀಟಾಗಿ ಬೇರೆ ಬೇರೆ ಆಗಿರುವಂತಹ ಚಂದನ್ ಮತ್ತು ನಿವೇದಿತಾ ಯಾಕೆ ದೂರ ಆದರು ಅನ್ನೋಂಥ ಸಂಗತಿಯನ್ನು ಈ ಮೂಲಕ ಚಂದನ್ ವಿವರಿಸ್ತಾರೆ. ಇನ್ನೂ ಒಂದು ಸಂಗತಿ ಏನು ಅಂತ ಹೇಳಿದ್ರೆ, ನಿವೇದಿತಾ ಮತ್ತು ನನ್ನ ಬದುಕು ತುಂಬಾ ತದ್ವಿರುದ್ಧ. ಅವಳು ತುಂಬ ಪಾಶ್ ಹುಡುಗಿ, ನಾನು ತುಂಬ ಸಿಂಪಲ್. ಲೈಫ್ ಸ್ಟೈಲ್ ಹೊಂದಾಣಿಕೆನೇ ಆಗ್ತಿರ್ಲಿಲ್ಲ. ನಾನು ಮೊದಲ ದಿನದಿಂದ ಡಿವೋರ್ಸ್ ಆಗೋವರೆಗೂ ಕೂಡ ನಿವೇದಿತಕ್ಕೆ ಸಪೋರ್ಟ್ ಮಾಡ್ತಾ ಬಂದಿದ್ದೆ. ಅವಳಿಗೆ ಏನು ಇಷ್ಟನೋ ಹಾಗೆಯೇ ಬಿಟ್ಟಿದ್ದೆ. ನಾನು ನನ್ನೇ ಮರೆತು ಬಿಟ್ಟಿದ್ದೆ ಒಂದು ಹಂತದಲ್ಲಿ. ನನ್ನ ಪಾರ್ಟ್ನರ್ನ ಖುಷಿಯಾಗಿಡಬೇಕು ಅನ್ನುವಂತಹ ಚೌಕಟ್ಟಿನಲ್ಲಿದೆ. ಆದರೆ ಎಷ್ಟು ಕಷ್ಟಪಟ್ಟರೂ ಕೂಡ ಅದು ವರ್ಕೌಟ್ ಆಗಲಿಲ್ಲ. ಹೀಗಾಗಿ ಕೊನೆಗೆ ಇದು ಆಗಲ್ಲ ಅಂತೇಳಿ ಗೊತ್ತಾದಮೇಲೆ ದೂರ ಆಗಬೇಕು ಅನ್ನೋಂಥ ನಿರ್ಧಾರಕ್ಕೆ ನಾವಿಬ್ಬರು ಕೂಡ ಬಂದ್ವಿ ಅನ್ನೋದನ್ನು ಚಂದನ್ ಶೆಟ್ಟಿ ಹೇಳ್ತಾರೆ. ಮತ್ತು ಆಕೆಯನ್ನೆಲ್ಲೂ ಕೂಡ ನಾನು ಬ್ಲೇಮ್ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಎಲ್ರಿಗೂ ಕೂಡ ಅವರವರ ಬದುಕಿದೆ, ಅವರವರ ಬದುಕಿಗಾಗಿ ಬದುಕುವಂಥ ಸ್ವತಂತ್ರ ಇದೆ. ನಾನು ಯಾವತ್ತೂ ಕೂಡ ಯಾರ ಕೆಲಸಕ್ಕೂ ಕೂಡ ಅಡ್ಡಿಪಡಿಸಿದವನಲ್ಲ. ಇರೋದು ಒಂದೇ ಬದುಕು, ನಿನಗೆ ಅನಿಸಿದ್ದು ನೀನು ಮಾಡು ಅನ್ನುವಂತಹ ವ್ಯಕ್ತಿತ್ವ ನನ್ನದು. ಹಾಗಾಗಿ ಇದೇ ಸ್ವತಂತ್ರವನ್ನು ನಾನು ಕೂಡ ನಿರೀಕ್ಷೆ ಮಾಡ್ತೀನಿ. ನಮ್ಮ ನಡುವೆ ಕೂಡ ಆಗಿದ್ದು ಇದೇ. ನಾವು ಅಧಿಕೃತವಾಗಿ ಡಿವೋರ್ಸ್ ಪಡೆದ ನಂತರ ನಾವು ಒಂದು ದಿನ ಜೊತೆಯಲ್ಲಿದ್ವಿ. ಹಿತೈಷಿಯಾಗಿ ನಾನು ಅವರಿಗೆ ತುಂಬ ಒಳ್ಳೆಯದನ್ನೇ ಬಯಸಿದ್ದೀನಿ. ಕೋರ್ಟ್ನಿಂದ ಮನೆಗೆ ಕರ್ಕೊಂಡು ಹೋಗಿ ಎಲ್ಲವನ್ನು ಕೂಡ ನೋಡಿಕೊಂಡು ನಂತರ ಎಲ್ಲ ರೀತಿಯಲ್ಲೂ ಕೂಡ ನಾವು ಪ್ಲ್ಯಾನ್ ಮಾಡಿ ಒಂದು ದಿನ ಒಟ್ಟಿಗೆ ಕೂತು ಪ್ಲ್ಯಾನ್ ಮಾಡಿ ನಂತರ ಪ್ರೆಸ್ ಮೀಟನ್ನು ಮಾಡಿತ್ತು. ಈ ರೀತಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಿವೇದಿತಾ ತುಂಬಾ ಪ್ರಬುದ್ಧವಾಗಿ ವರ್ತಿಸಿದ್ರು ಅನ್ನೋದನ್ನು ಕೂಡ ಇಲ್ಲಿ ಚಂದನ್ ಹೇಳೋದಕ್ಕೆ ಮರೆಯೋದಿಲ್ಲ. ಎಸ್, ಇವತ್ತು ಚಂದನ್ಗೆ ನಿವೇದಿತಾ ಮೇಲೆ ಸಿಕ್ಕಾಪಟ್ಟೆ ಕೋಪ ಇರ್ಬೋದು, ಬೇಜಾರಿರ್ಬೋದು, ಎಲ್ಲದಿರ್ಬೋದು. ಹಾಗಂದ ಮಾತ್ರಕ್ಕೆ ನಿವೇದಿತಾಳ ಮಾನಹರಣವನ್ನು ಮಾಡುವಂಥ ಕೆಲಸವನ್ನು ಎಲ್ಲೂ ಕೂಡ ಮಾಡಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾರೆ.
ಇನ್ನು ಚಂದನು ಕೂಡ ಸಾಕಷ್ಟು ಪ್ರಯತ್ನವನ್ನು ಪಟ್ಟರು, ಬಟ್ ಕೊನೆಗೆ ವರ್ಕೌಟ್ ಆಗದೇ ಇರುವಂಥ ಕಾರಣಕ್ಕೋಸ್ಕರ ಇಲ್ಲ, ಬೇರೆ ಆಗೋದೇ ಬೆಟರ್ ಅನ್ನುವಂಥ ತೀರ್ಮಾನಕ್ಕೆ ಬಂದ್ವಿ ಅನ್ನೋದನ್ನು ಕೂಡ ಹೇಳ್ತಾರೆ. ವಾಟೆವರ್, ಇವತ್ತಿನ ಈ ದಿನಮಾನಸಕ್ಕೆ ಹೇಗಿರಬೇಕು, ಏನು ಮಾಡಬೇಕು ಒಂದು ಕೂಡ ಗೊತ್ತಾಗ್ತಿಲ್ಲ. ಮದುವೆ ಆಗಬೇಕಾ, ಮದುವೆ ಆದರೆ ಹೇಗೆ ಸಂಸಾರ ಅನ್ನೋದು ಕೂಡ ಸಾಕಷ್ಟು ಯುವ ಜನರ ಒಂದಷ್ಟು ಗೊಂದಲಗಳು. ಅದೆಲ್ಲವೂ ಕೂಡ ಕಾರಣನೇ ಈ ರೀತಿ. ಎಲ್ಲವೂ ಕೂಡ ಚೆನ್ನಾಗಿದ್ರೆ ಚಂದ, ಸ್ವಲ್ಪ ಹಳಿ ತಪ್ಪಿದ್ರೆ ಅದರಷ್ಟು ನರಕ ಇನ್ನೊಂದಿಲ್ಲ. ಇಲ್ಲಿ ನಿವೇದಿತಾ ಮತ್ತು ಚಂದನ್ ಶೆಟ್ಟಿಯ ಬಾಳು ಪ್ರತಿಯೊಬ್ಬರಿಗೂ ಕೂಡ ಒಂದು ಲೈವ್ ಎಕ್ಸಾಂಪಲ್, ನೀತಿ ಪಾಠ ಅಂತಲೇ ಹೇಳ್ಬೋದು. ಒಟ್ಟಾರೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಎಲ್ಲ ಬೆಳವಣಿಗೆಗಳ ಕುರಿತು, ಈ ಎಲ್ಲ ಬೆಳವಣಿಗೆಗಳ ಕುರಿತು ನಿಮಗೆ ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.